ಹಲೋ ನಮಸ್ತೆ, ನಾನ್ ಶಿಲ್ಪಾ ಸುನೀಲ್. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ಹಿಂದೂ ಧರ್ಮದ ಪ್ರಕಾರ ನಮ್ಗೆ ಈ ಯುಗಾದಿನೇ ಹೊಸ ವರ್ಷ ಅಂತ ಹೇಳ್ತಾರೆ. ಸೊ ಹೊಸ ವರ್ಷನ ವೆಲ್ಕಮ್ ಮಾಡ್ತಾ ನಮ್ಮ ಹಳೆಯ ದುಃಖಗಳನ್ನೆಲ್ಲ ಮರೆಯೋಣ. ಈ ಬೇವು ಹಾಗೆ ಬೆಲ್ಲನ ಹೇಗಿರುತ್ತೆ ನೋಡಿ, ಬೇವು ಬೆಲ್ಲ ಸಿಹಿ ಹಾಗೆ ಕಹಿ ಇರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಸುಖ ಹಾಗೆ ದುಃಖನ ಎರಡನ್ನೂ ಸಮನಾಗಿ ಸ್ವೀಕರಿಸುತ್ತಾ ನಮ್ಮ ಜೀವನವನ್ನ ಖುಷಿಯಿಂದ ಸಾಗಿಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತಿದೀವಿ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ನಾವು ಏನಾದ್ರೂ ಒಂದು ಪದ್ಧತಿಯನ್ನ ಆಚರಣೆ ಮಾಡೋದಕ್ಕೆ ಅದಕ್ಕೆ ಆದಂತಹ ಒಂದು ಕಾರಣ ಇರುತ್ತೆ. ಸೊ ಅದಕ್ಕೆ ಯಾವ ರೀಸನಿಗೋಸ್ಕರ ನಾವು ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ಇದ್ದರೆ, ಏನಾದರೂ ಹಬ್ಬ ಹರಿದಿನ ಇದ್ದರೆ ಈ ಥರ ಮಾವಿನ ಎಲೆಗಳ ತೋರಣವನ್ನು ಕಟ್ತೀವಿ. ಏನಕ್ಕೆ ಈ ತೋರಣ ಕಟ್ತೀವಿ ಅಂತ ನಾನಿಲ್ಲಿ ನಿಮಗೆ ಹೇಳ್ತೀನಿ. ಮಾವಿನ ಎಲೆಗಳ ತೋರಣ ಕಟ್ಟೋದ್ರಿಂದ ನಮ್ಮ ಎಲ್ಲ ಶುಭ ಕಾರ್ಯಗಳು ಸುಗಮವಾಗಿ ಆಗುತ್ತೆ ಅಂತ, ಹಾಗೆ ದುಷ್ಟ ಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ಕೂಡ ಶುಭ ಕಾರ್ಯಗಳಿಗೆ ಅಡ್ಡಿಪಡಿಸೋದಿಲ್ಲ ಅಂತೆ. ಹನುಮಂತನ ನೆಚ್ಚಿನ ಹಣ್ಣು ಅಂದರೆ ಅದು ಮಾವಿನ ಹಣ್ಣು. ಎಲ್ಲಿ ಮಾವಿನ ಹಣ್ಣು ಮಾವಿನ ಎಲೆ ಇರುತ್ತೋ ಅಲ್ಲಿ ನಮಗೆ ಹನುಮಂತನ ವಿಶೇಷವಾದಂತಹ ಆಶೀರ್ವಾದ ಇರುತ್ತೆ. ಸೊ ಅಲ್ಲಿ ನಕಾರಾತ್ಮಕ ಶಕ್ತಿಗಳಿಗೆ ಅವಕಾಶ ಇರೋದೇ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟು ನಾವು ಎಣ್ಣೆ ಕಾಸ್ಕೊಂಡು ಮೈ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಇಲ್ಲಿ ನಾನು ಎಣ್ಣೆಗೆ ಸ್ವಲ್ಪ ಬೇವಿನ ಎಲೆ ಹಾಗೆ ಅಗಸೆ ಬೀಜ ಹಾಕ್ಕೊಂಡು ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ನನ್ನ ಮಕ್ಕಳಿಗೆಲ್ಲ ಎಣ್ಣೆ ಹಚ್ತಾ ಇದ್ದೀನಿ. ಇವಾಗ ಎಣ್ಣೆ ಏನಕ್ಕೆ ಹಚ್ಕೋಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಮೈ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಈ ಥರ ಸ್ನಾನ ಮಾಡೋದ್ರಿಂದ ನಮ್ಮ ದೇಹದ ಕಾಂತಿ ಜಾಸ್ತಿ ಆಗುತ್ತೆ. ಹಾಗೆ ನಮ್ಮ ತ್ವಚೆನೂ ಅಷ್ಟೇ ಮೃದುವಾಗಿರುತ್ತೆ. ಮತ್ತು ಹೊಸ ವರ್ಷ ಇರೋದ್ರಿಂದ ನಮ್ಮ ನಕಾರಾತ್ಮಕ ಶಕ್ತಿ ದೂರ ಆಗಿ ಹೊಸ ವರ್ಷಕ್ಕೆ ಒಂದು ಹೊಸ ಚೈತನ್ಯ ಬರೋದಕ್ಕೆ ನಾವು ಈ ಥರ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಇನ್ನು ಆಯುರ್ವೇದದ ಪ್ರಕಾರ ಹೇಳೋದಾದರೆ ಈ ಥರ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ತ್ರಿದೋಷ ಅಂದರೆ ಈ ವಾತ ಪಿತ್ತ ಕಫ ಇರುತ್ತಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಈ ಥರ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕಂತೆ. ಇವಾಗ ಮೈ ಕೈಗೆಲ್ಲ ಎಣ್ಣೆ ಹಚ್ಕೊಂಡಾದಮೇಲೆ ನಾವು ಸ್ನಾನ ಮಾಡಬೇಕಾದ್ರೆ ಬಿಸಿ ನೀರಿಗೆ ನಾವು ಬೇವಿನ ಎಲೆಗಳನ್ನ ಹಾಕ್ಕೊಂಡು ಸ್ನಾನ ಮಾಡಬೇಕು. ಬೇವಿನ ಎಲೆಗಳನ್ನ ಏನಕ್ಕೆ ಹಾಕ್ಕೊಂಡು ಸ್ನಾನ ಮಾಡಬೇಕು ಅಂದರೆ, ಸ್ನಾನಕ್ಕೆ ನಾವು ಬೇವಿನ ನೀರನ್ನು ಯೂಸ್ ಮಾಡೋದ್ರಿಂದ ನಮ್ಮ ಮೊಡವೆ, ಕಪ್ಪು ಕಲೆಗಳು ಹಾಗೆ ಚರ್ಮದಲ್ಲಿ ಏನಾದರೂ ಅಲರ್ಜಿ ಇದ್ದರೆ ಅದು ಕಡಿಮೆ ಆಗುತ್ತೆ. ಬಿಸಿನೀರಿಗೆ ನಾವು ಬೇವಿನ ಎಲೆಗಳನ್ನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ಚರ್ಮದ ಮೇಲೆ ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಅದು ಕೂಡ ನಾಶವಾಗುತ್ತೆ. ನಮ್ಮ ದೇಹದಲ್ಲಿ ಏನಾದರೂ ದುರ್ವಾಸನೆ ಇದ್ದರೆ ಅದು ಸಹ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಇನ್ನು ಆಧ್ಯಾತ್ಮಿಕವಾಗಿ ಹಾಗೆ ಸಂಪ್ರದಾಯದ ಪ್ರಕಾರ ಹೇಳೋದಾದರೆ ಎಣ್ಣೆಯಲ್ಲಿ ಲಕ್ಷ್ಮಿ ಇರುತ್ತೆ, ಹಾಗೆ ನೀರಿನಲ್ಲಿ ಗಂಗಾದೇವಿ ನೆಲೆಸಿರ್ತಾರಂತೆ. ಈ ಸ್ನಾನ ಮಾಡೋದ್ರಿಂದ ನಮಗೆ ಅದೃಷ್ಟ ಹಾಗೂ ಸಮೃದ್ಧಿಯನ್ನು ಕೊಡುತ್ತಂತೆ. ಅದಕ್ಕೋಸ್ಕರ ನಾವು ಈ ಥರ ಎಣ್ಣೆ ಸ್ನಾನನ ಮಾಡಬೇಕು. ಬೆಳಗ್ಗೆ ಎಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಆಯಿತು. ಇವಾಗ ನಂದು ತಲೆ ಸ್ನಾನ ಎಲ್ಲ ಆಗಿದೆ, ಎಣ್ಣೆ ಸ್ನಾನ ಆಗಿದೆ. ಸ್ನಾನ ಮಾಡಿದ ನಂತರ ಉಡುದಾರನ ಚೇಂಜ್ ಮಾಡಬೇಕು. ಹಳೆಯ ಉಡುದಾರ ತೆಗೆದು ಯುಗಾದಿ ಟೈಮಲ್ಲಿ ಹೊಸ ಉಡುದಾರ ಹಾಕೋಬೇಕು. ಈ ಉಡುದಾರ ಹಾಕೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ಹೇಳ್ತೀನಿ ಕೇಳಿ. ಚಿಕ್ಕ ವಯಸ್ಸಿನಲ್ಲೇ ನಾವು ಮಕ್ಕಳಿಗೆ ಉಡುದಾರ ಕಟ್ಟೋದ್ರಿಂದ ಮಕ್ಕಳ ಸೊಂಟದ ಮೂಳೆಯು ಗಟ್ಟಿಯಾಗುತ್ತೆ, ಹಾಗೆ ಖಂಡಗಳು ಸಹ ಬೆಳವಣಿಗೆ ಆಗೋದಕ್ಕೆ ಅದು ಸಹಾಯವಾಗುತ್ತೆ. ಉಡುದಾರ ಕಟ್ಟೋದ್ರಿಂದ ನಮ್ಮ ದೇಹದ ಮೇಲ್ಮೈ ಉಷ್ಣಾಂಶವನ್ನು ಹೀರಿಕೊಂಡು ನಮ್ಮ ಸೊಂಟದ ಕೆಳಗೆ ಎಷ್ಟು ಬೇಕೋ ಅಷ್ಟು ಶಾಖವನ್ನು ಮಾತ್ರ ಅದು ಕಳಿಸುತ್ತೆ. ಉಡುದಾರ ಕಟ್ಟೋದ್ರಿಂದ ಪುರುಷರಲ್ಲಿ ಕಾಣುವ ಈ ಹರ್ನಿಯಾ ಅನ್ನುವ ಸಮಸ್ಯೆಗಳ ಪರಿಹಾರ ಸಿಗುತ್ತೆ. ಹಾಗೆ ಹೆಣ್ಣು ಮಕ್ಕಳು ಧರಿಸೋದ್ರಿಂದ ಅವರಲ್ಲಿರುವ ಗರ್ಭಕೋಶದ ತೊಂದರೆಯೂ ಸಹ ಕಡಿಮೆ ಆಗುತ್ತೆ. ಕೇವಲ ಪುರುಷರಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಸಹ ಉಡುದಾರವನ್ನು ಧರಿಸಬೇಕು. ಇನ್ನು ಮಹಾರಾಷ್ಟ್ರ ಮತ್ತು ಕೊಂಕಣಿ ಸೈಡಲ್ಲೆಲ್ಲ ಈ ಥರ ಬಾವುಟ ಇರಿಸ್ತಾರೆ, ಅಂದರೆ ಗುಡಿ ಪಡ್ವಾ ಅಂತ ಹೇಳ್ತಾರೆ ಇದನ್ನು. ಅಂದರೆ ಮನೆ ಮುಂದೆ ಬೇವಿನ ಎಲೆ, ಹೂವು, ಕಳಶ ಇದನ್ನೆಲ್ಲ ಅವರು ಅಲಂಕಾರ ಮಾಡಿ ಒಂದು ಬಾವುಟ ಹೇರಿಸ್ತಾರೆ. ಇದನ್ನು ಗುಡಿ ಪಡ್ವಾ ಅಂತ ಹೇಳ್ತಾರೆ. ಇದು ಏನಕ್ಕೆ ಆರಿಸ್ತಾರೆ ಅಂದರೆ ಹೇಳ್ತೀನಿ ಕೇಳಿ. ಇಂದು ಯುಗಾದಿ ಹಬ್ಬದಂದು ಬ್ರಹ್ಮನು ವಿಶ್ವವನ್ನು ಸೃಷ್ಟಿ ಮಾಡಿದಂತಹ ದಿನವಂತೆ, ಹಾಗೆ ರಾಮನು ಲಂಕೆಯನ್ನು ಗೆದ್ದು ಅಯೋಧ್ಯೆಗೆ ಮರಳಿದಂತಹ ದಿನದ ಸಂಕೇತವಾಗಿ ಈ ಗುಡಿ ಪಡ್ವವನ್ನು ಮಾಡ್ತಾರೆ. ಮನೆಯ ಬಲಭಾಗದಲ್ಲಿ ಬಿದಿರಿನ ಕೋಲ್ಗೆ ಒಂದು ರೇಷ್ಮೆ ಬಟ್ಟೆ ಇಟ್ಟು ಅದಕ್ಕೆ ಬೇವಿನ ಎಲೆಯ ಹೂವಿನ ಅಲಂಕಾರ ಮಾಡಿ ತಲೆ ಕೆಳಗಾಗಿ ಒಂದು ತಾಮ್ರದ ಕಳಸ ಅದನ್ನು ಕೂರಿಸ್ತಾರೆ. ಇದನ್ನು ಗುಡಿ ಪಡ್ವಾ ಅಂತಾರೆ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ, ಯಾಕಂದರೆ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಾವು ಇದನ್ನು ಆಚರಣೆ ಮಾಡೋದಿಲ್ಲ. ಇನ್ನು ಹಬ್ಬ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ನಾವು ಮಾಡೋದು ಬೇವು ಬೆಲ್ಲ ಸವಿಯೋದು, ಬೇವು ಬೆಲ್ಲ ಎಲ್ರಿಗೂ ಹಂಚೋದು. ಹಾಗೆ ನಾವು ಶಾವಿಗೆ ಬಸ್ಕೊಂಡು ಅದಕ್ಕೆ ಈ ಬೇವು ಬೆಲ್ಲದ ಪುಡಿಯನ್ನು ಹಾಗೆ ಬೆಲ್ಲದ ಪಾಕ ಹಾಗೆ ಹಾಲು ತುಪ್ಪ ಹಾಕ್ಕೊಂಡು ತಿಂತೀವಿ.
ಇವಾಗ ಬೇವು ಬೆಲ್ಲದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಯುಗಾದಿ ದಿನದಂದು ನಾವು ಬೇವು ಬೆಲ್ಲ ಏಕೆ ಸೇವನೆ ಮಾಡಬೇಕು ಅಂದರೆ, ಈ ಬೇವು ಬೆಲ್ಲ ಹೇಗೆ ಕಹಿ ಹಾಗೆ ಸಿಹಿ ಇರುತ್ತೆ, ಹಾಗೆ ನಮ್ಮ ಜೀವನದಲ್ಲಿರುವಂತಹ ಸುಖ ಹಾಗೆ ದುಃಖನ ನಾವು ಸಮನಾಗಿ ಸ್ವೀಕರಿಸಬೇಕು. ಕಷ್ಟ ಬಂದಾಗ ಸುಖ ಬಂದಾಗ ಯಾವುದಕ್ಕೂ ಕುಗ್ಗದೆ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಕಾರಣಕ್ಕೋಸ್ಕರ ಈ ಬೇವು ಬೆಲ್ಲನ ಹಂಚ್ತೀವಿ. ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ, ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಗುತ್ತೆ. ಬೇವಿನ ಹೂಗಳಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಹಾಗೆ ಬೆಲ್ಲದಲ್ಲಿರುವಂತಹ ಈ ತಂಪು ಇರುತ್ತಲ್ಲ, ಅದು ನಮ್ಮ ಪಿತ್ತ ಕಡಿಮೆ ಮಾಡಿ ನಮಗೆ ಕೂಲಾಗಿರೋದಕ್ಕೆ ಸಹಾಯವಾಗುತ್ತೆ. ಇನ್ನು ಬೇವು ಬೆಲ್ಲ ಸವಿಯೋದಕ್ಕೆ ಒಂದು ಶ್ಲೋಕ ಇದೆ, ಅದನ್ನು ಸಹ ಹೇಳ್ಬಿಡ್ತೀನಿ ಕೇಳಿ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಈ ಶ್ಲೋಕದ ಅರ್ಥ ಏನು ಅಂದರೆ, 100 ವರ್ಷಗಳ ಆಯುಷ್ಯು, ದೃಢವಾದ ದೇಹ ಮತ್ತು ಸುಖ ಸಮೃದ್ಧಿ ಲಭಿಸುತ್ತದೆ ಅಂತ ಅರ್ಥ. ಮೊದಲನೇ ದಿನ ನಾವು ಬೇವು ಬೆಲ್ಲ ತಿಂದರೆ ಶಾವಿಗೆ ಬಸ್ಕೊಂಡು, ನೆಕ್ಸ್ಟ್ ನಾವು ಹೋಳಿಗೆ ಮಾಡ್ತೀವಿ. ಹೋಳಿಗೆ ಮಾಡಿ ದೇವರಿಗೆಲ್ಲ ನೈವೇದ್ಯ ಮಾಡಿದ್ವಿ. ಇನ್ನು ಯುಗಾದಿ ದಿನ ನಾವು ಯಾಕೆ ಚಂದ್ರ ದರ್ಶನ ಮಾಡಬೇಕು ಅಂತ ಹೇಳ್ತೀನಿ. ಚಂದ್ರನು ನವಗ್ರಹದಲ್ಲೂ ಒಂದು ತಾರೆ. ಶುದ್ಧತೆ, ಬುದ್ಧಿವಂತಿಕೆ ಹಾಗೂ ಉತ್ತಮ ನಡವಳಿಕೆಗೆ ಸಂಕೇತವಾದಂತಹ ಒಂದು ಚಂದ್ರನ ನಾವು ವರ್ಷದ ಮೊದಲ ಹೊಸ ವರ್ಷದಂದು ನೋಡಿದರೆ ನಮಗೆ ಇಡೀ ವರ್ಷವೆಲ್ಲ ಸುಖ ಸಂತೋಷ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. ಗಣಪತಿಯು ತನ್ನ ವಾಹನವಾದ ಇಲಿಯನ್ನು ಹತ್ಕೊಂಡು ಹೋಗಬೇಕಾದ್ರೆ ಆಯತಪ್ಪಿ ಬಿದ್ದಾಗ ಚಂದ್ರ ನಗ್ತಾರೆ. ಚಂದ್ರ ನಕ್ಕಾಗ ಗಣಪತಿಗೆ ಸಿಟ್ಟು ಬಂದು ಶಾಪ ಕೊಡ್ತಾರೆ. ಶಾಪ ವಿಮೋಚನೆಗೋಸ್ಕರ ಯುಗಾದಿ ದಿನದಂದು ಚಂದ್ರ ದರ್ಶನ ಮಾಡಿದರೆ ಪಾಪ ಪರಿಹಾರವಾಗುತ್ತೆ, ಹಾಗೆ ನಿಮಗೆ ಮುಕ್ತಿ ದೊರೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಯುಗಾದಿ ದಿನದಂದು ಚಂದ್ರನನ್ನು ದರ್ಶನ ಮಾಡಬೇಕು. ಇಂದು ನಾವು ಚಂದ್ರ ದರ್ಶನ ಮಾಡಿದರೆ ನಮ್ಮ ಮನಸ್ಸಿನಲ್ಲಿರುವ ಇಚ್ಛೆ ದೇವರ ಹತ್ರ ಕೇಳ್ಕೊಂಡ್ರೆ ಅದನ್ನೆಲ್ಲ ದೇವರು ನೆರವೇರಿಸುತ್ತೆ ಅಂತ ಒಂದು ನಂಬಿಕೆ ಸಹ ನಾವು ಇಟ್ಕೊಂಡಿದ್ದೀವಿ. ಚಂದ್ರ ದರ್ಶನ ಎಲ್ಲ ಆಯ್ತು. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಮನೆ ಹತ್ರನೇ ಇಲ್ಲಿ ನಿಜಲಿಂಗಪ್ಪ ಲೇಔಟಲ್ಲಿ ಶಾರದಾಂಬೆ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಬರ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ಯುಗಾದಿ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ದೇವಸ್ಥಾನದಲ್ಲಿ 3 ದೇವರಿದ್ದಾರೆ, ಗಣಪತಿ ಹಾಗೆ ಚಂದ್ರಮೌಳೇಶ್ವರ ಹಾಗೆ ಶಾರದಾಂಬೆ ದೇವರು. ಈ ದೇವಸ್ಥಾನದ ವಿಡಿಯೋ ನಾನು ಒಂದ್ಸಲ ಶೇರ್ ಮಾಡಿದ್ದೀನಿ, ಅದನ್ನು ನಾನು ಬೇಕಾದರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಒಂದ್ಸಲ ಚೆಕ್ ಮಾಡಿ. ದೇವಸ್ಥಾನಕ್ಕೆ ಬಂದಾಗ ದೇವರ ಉತ್ಸವ ಮೂರ್ತಿಯ ಮೆರವಣಿಗೆ ಎಲ್ಲ ಮಾಡಿದರು, ಅದನ್ನೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ನಾನು ಸ್ವಲ್ಪ ಶೇರ್ ಮಾಡ್ತೀನಿ.
ನಾವು ಸುಮ್ಮನೆ ಹಬ್ಬ ಆಚರಣೆ ಮಾಡೋದಕ್ಕಿಂತ ನಾವು ಏನಕ್ಕೆ ಈ ರೀತಿ ಆಚರಣೆ ಮಾಡ್ತೀವಿ, ಇದರಿಂದ ನಮಗೆ ಏನೆಲ್ಲ ಪ್ರಯೋಜನ ಇದೆ ಅಂತ ತಿಳ್ಕೊಂಡು ನಾವು ಹಬ್ಬನ ಆಚರಣೆ ಮಾಡೋದ್ರಿಂದ ನಮಗೆ ಎಷ್ಟು ಖುಷಿ ಸಿಗುತ್ತೆ ಅಲ್ವಾ. ನಮ್ಮ ಪೂರ್ವಜರು ಹಿರಿಯರು ಏನಾದರೂ ಒಂದು ಪದ್ಧತಿ ಆಚರಣೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಆದಂತಹ ಒಂದು ಅರ್ಥ ಇರುತ್ತೆ, ಅದಕ್ಕೆ ಆದಂತಹ ಒಂದು ಪ್ರಯೋಜನ ಇರುತ್ತೆ ಅಂತ ನಮಗೆಲ್ಲ ಗೊತ್ತಾಗುತ್ತೆ ನೋಡಿ. ಎಲ್ರಿಗೂ ಇನ್ನೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.